Yo, what's up guys? ಹೆಂಗಿದ್ದೀರಾ? Welcome back to my new video. But wait, ಎಷ್ಟು ಎಚ್ ಪಿ ಗೈಸ್? ಹೋದ್ಸರಿ ನಾನು ನೆದರ್ ಪೋರ್ಟಲ್ ಮಾಡಿದ್ದೆ. ನೆದರ್ ಪೋರ್ಟಲ್ ಒಳಗೆ ಕೂಡ ಹೋಗಿದ್ದೆ, ಬಟ್ ಆ ವಿಡಿಯೋ ಡಿಲೀಟ್ ಆಗೈತೆ ಫಾರ್ ಸಮ್ ಪರ್ಸನಲ್ ರೀಸನ್ಸ್. ಓಕೆ, ನಾನು ಎಲ್ಲಿದ್ದೀನಿ? ಓಕೆ, ನಾನು ಇವಾಗ ಹೋಗ್ತೀನಿ ಗೈಸ್. ಫಸ್ಟ್ ಅಲ್ಲಿಗೆ ಹೋಗೋಣ, ನೆದರ್ಗೆ ಹೋಗಿ ಒಂಚೂರು ಕ್ವಾರ್ಟ್ಸ್ ಬ್ಲಾಕ್ ಕಲೆಕ್ಟ್ ಮಾಡೋಣ. ಇವ್ರು ಯಾಕೋ ನನಗೆ ನೋಡ್ತಾರೆ, ಯಾಕೋ ಗಾಯ್ಸ್ ಎಲ್ಲ ನನಗೆ ನೋಡ್ತವ್ರೆ. ನಾನೇ ಐರನ್ ಗೋಲಿಂಗ್ ಹೊಡೆದ್ನಲ್ಲ, ನಾನೇ ಮರ್ಡರ್ ಮಾಡಿದ್ದೀನಿ. ಓಕೆ, ನೆದರ್ಗೆ ಹೋಗ್ಲಾ ಇಲ್ಲಾಂದ್ರೆ ನಾರ್ಮಲ್ ಮನೆ ಮಾಡ್ಲಾ? ಅದೇ ಸ್ಟಾರ್ಟರ್ ಹೌಸ್ ಮಾಡ್ಲಾ ಅಂತ ಕೇಳ್ತಿದ್ದೀನಿ. ನೆದರ್ ಹೆಂಗಿದ್ರು ಹೋಗ್ಲೇಬೇಕು ಒಂದು ದಿವಸ. ಇವತ್ತೇ ಹೋಗ್ಬಿಡೋಣ, ಬೇಡ ಬಿಡಿ. ಇವಾಗ ನಾನು ಮನೆ ಮಾಡೋಣ. ಮನೆ ಅಲ್ಲ, ಮೈನಿಂಗ್ ಹೋಗೋಣ. ಮೈನಿಂಗ್ ಆದ್ಮೇಲೆ ಮನೆ ಮಾಡೋಣ. ಬಟ್ ನನ್ನ ಶೂಸ್ ಎಲ್ಲಿ ಗಾಯ್ಸ್? ಓಕೆ, ಶೂಸ್ ಐತಿ. ಹಾಂ, ಓಕೆ. ಇವಾಗ ನಾನು ಹೋಗ್ತೀನಿ ಕ್ಲೀನ್ ಸಾಫ್ ಮೈನಿಂಗ್ಗೆ. ವಿರಾಟ್ ಕಾಲೇಜ್ ಎತ್ತ ಕೆಳಗೆ ಸ್ಟ್ರೈಟ್ ಡಿಗ್ಗಿಂಗು. ಒಂದೆರಡು ಎಕ್ಸ್ಟ್ರಾ ಪ್ಲೇಸ್ ಎತ್ಕೊಳ್ತಾನೆ. ಡೈರೆಕ್ಟ್ ಇದರಿಂದ ಕೆಳಲ್ಲ ಬಂದ್ಬಿಡೋದು ಹಾಕತ್ತೀನಿ ನೋಡು. ಓಕೆ, ನಾನು ಕೋಆರ್ಡಿನೇಟ್ಸ್ ಆನ್ ಮಾಡ್ಕೊತೀನಿ. coordinates show coordinates. Obviously show the coordinates. ಓಕೆ, ಇವಾಗ ಅಲ್ಲಿದ್ದು ನಾವು ಬಂದು ಗೈಸ್. ಇದು 25 ಐತಲ್ಲ, -64 ಹೋಗ್ಬೇಕು. -64ಕ್ಕಿಂತ ಒಂಚೂರು ಅಲ್ಲಲ್ಲೇ ಹುಡುಕ್ಬೇಕು. ಒಂಚೂರು ಕೋಲ್ ಬೇಕಲ್ಲ ಅಲ್ಲಿ. ಒಂಚೂರು ಕೋಲ್ ಎತ್ಕೊಬಿಡ್ತೀನಿ. ಕೋಲ್ ಒಂಚೂರು ನನಗೆ ಕಡಿಮೆ ಐತೆ ಇವತ್ತು. ನೀವೆಲ್ಲ ಡೈಮಂಡ್ ಪಿಕೆಕ್ಸಿಂದಾನೆ ಮೈನ್ ಮಾಡ್ತೀವಿ. ಹೆಲ್ತ್ಗೆ ಹೋಗ್ಬಿಡಂಗೈತೆ. ಇದ್ರಲ್ಲಿ ಮೇನ್ ಬೇಕು ಡೈಮಂಡ್. ಓಕೆ, ಇವತ್ತು ತಗೊಳ್ಳೋ ಜಲ್ದಿಲ್ಲ. ಇದು ಕೋಲ್ ಸಿಕ್ಕಿದ್ರೆ ಎಲ್ಲ ಕಡೆ ಸಿಗ್ತಾನೆ ಇರ್ತಪ್ಪ, ಖಾಲಿ ಆಗೋದೇ ಇಲ್ಲ. ಇದು ಎಲ್ಲಿ ಸಿಗುತ್ತೆ ಏನು ಗೈಸ್? ಇದು ಜಲ್ದಿ ರಾತ್ರಿ ಆಗ್ಬಿಡ್ತಲ್ಲ ಮೇಲೆ ನೋಡಿ ಗಾಯ್ಸ್. ಹೋದ ಈ ಥರ ಮಿಸ್ಟೇಕ್ ಈ ಸಲ ಗಾಯ್ಸ್. ಹೋದ ಸರಿ ನಾನೇನು ಮಾಡಿದ್ದೆ, ಏನೂ ಎತ್ಕೊಂಡೇ ಇರಲಿಲ್ಲ. ಮೀನ್ಸ್ ಕೆಳಗೆ ಹೋಗ್ತಾ ಇದಾಗುತ್ತಲ್ಲ, ಡಾರ್ಕರ್ ಆಗುತ್ತಲ್ಲ. ನೆನಪು ಅಂತ ಮತ್ತೆ ಮೇಲೆ ಹತ್ತಬೇಕು. ಇವಾಗ ಹಂಗೆ ಹೋಗ್ಬಿಟ್ಟು ಒಂದು ಪಿಕೆಕ್ಸ್ ಇತ್ತು, ಅದೆಲ್ಲ ಎತ್ಕೊಂಡ್ಬಂದ್ಬಿಡ್ತೀನಿ. ಲೈ ಯಾರಲ್ಲಿ ಲೈ. ಓಕೆ, 3 ನಿಮಿಷ ವೀಡಿಯೋದಲ್ಲಿ ಏನೂ ಮಾಡಲಿಲ್ಲ. ಇನ್ನೂ ಎಷ್ಟು ಐತೆ? ಇನ್ನೂ ಅಷ್ಟು ಐತೆ. ಕಾಬಸ್ಟೋನೇ ಇತ್ತು, ಏನಾಗಲ್ಲ. ಸೈಕ್ ಥರ ಆಡ್ತೀನಪ್ಪ ನಾನು. ಏನು ಸೈಕ್ ಥರ ಮಾಡ್ತೀನಿ. ಜಲ್ದಿ ನಡೆಯೋ ಕಡೆ ನೋಡ್ಕೊಳಕ್ಕೆ. ನಂದು ಬೆಡ್ ಎಲ್ಲಿ ಗೊತ್ತಿಲ್ಲ, ಎಲ್ಲೈತೆ. ಒಟ್ಟಿನಲ್ಲಿ ಸ್ಲೇಟ್. ಓಕೆ, ಗುಡ್ ನೈಟ್ ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್ ಅಂದರೆ ಮೈನ್ ಕ್ರಾಫ್ಟ್. ಗುಡ್ ಮಾರ್ನಿಂಗ್ ಕ್ರೀಪರ್, ಆರ್ ಯು ದೇರ್ ಹಿಯರ್? ಓಕೆ, ಟಾರ್ಚಸ್ ಮಾಡ್ಕೋಬೇಕು ನಾನು. ಕ್ರಾಫ್ಟಿಂಗ್ ಟೇಬಲ್, ಟಾರ್ಚ್ ಮಾಡೋದು. ಐ ಥಿಂಕ್ ಇದ್ರ ಕೆಳಗೆ ಸ್ಟಿಕ್ ಇಡಬೇಕಿಲ್ಲ.
ಅಯ್ಯೋ ಯಾರು ಬರ್ರಿ ಇಲ್ಲಿ ನೋಡೋ ಒಂದು ಗಾಯಸ್ ಇಷ್ಟ ಐತೆ ನಂದು ಎಷ್ಟು ನೋಡ್ಯಾರಿ ಗಾಯಸಿ ನನ್ನ ಮಕ್ಕಳು ಎಲ್ಲ ಸತ್ತೆ ಮಾಡಿರ ಎಲ್ಲ ಇಲ್ಲೇ ಬಿಟ್ಬಿಡ್ತು ಎತ್ಕೊಂಡ್ಬಿಟ್ಟ ಸತ್ತೆ ಎಂತ ಸೈಕಪ್ಪ ಇವರೆಲ್ಲ ಮೈಂಡ್ ಕ್ರಾಫ್ಟ್ ಅಲ್ಲಿ ಚೆನ್ನಾಗಿ ಇರಕ್ಕೂ ಆಗಲ್ಲಪ್ಪ ಯಪ್ಪೋ ಓಕೆ ಇವಾಗ ನೋಡಿ ಇದರಲ್ಲೂ ಒಂಚೂರು ಗೋಲ್ಡು ಐರನ್ ಎಲ್ಲ ಇಟ್ಟಿದ್ದೀನಿ ಓಕೆ ಫಸ್ಟ್ ಇವಾಗ ನಾವು ತೆಗಿಯೋಣ ಇದೆಲ್ಲ ಹಿಂದೆ ಇಡೋಣ ಫಸ್ಟು ಬರೀ ಮೇನ್ ಐಟಮ್ ಮಾತ್ರ ಮುಂದೆ ಲೈಕ್ ಸಾಡ್ ಪಿಕ್ಯಾಕ್ಸ್ ಇದು ಹಾಕೋಬೇಕು ತಡ್ರಿ ನಮಗೆ ಬೇಕು ಇವಾಗ ಒಂಚೂರು ಕೋಲ್ ಮಾಡ್ಕೋಬೇಕು ಸ್ಟಿಕ್ಸ್ ಮಾಡ್ಕೋಬೇಕು ವುಡ್ ಇಲ್ಲಿ ಒಂಚೂರು ಐತೆ ವುಡ್ಡು ಮೈನ್ ಮಾಡಬೇಕು ಅಷ್ಟು ಗತಿ ಇಲ್ಲ ನಿನ್ನ ಹತ್ರ ಜಲ್ದಿ ಮಾಡಿ ಏನಾಗಲ್ಲ ಕೈಯಿಂದಲೂ ಜಲ್ದಿ ಆಗುತ್ತೆ ರಿಯಲ್ ಒಂದು ಎಕ್ಸ್ ಇಲ್ಲ ನನ್ನ ಹತ್ರ ಅಂದರೆ ಗೈಸ್ ಅಂದರೆ ಆ ಎಕ್ಸ್ ಅಲ್ಲ ಮೈಂಡ್ ಕ್ರಾಫ್ಟಿಂದು ವುಡ್ ಹೊಡಿಯುತ್ತಾರಲ್ಲ ಆ ಎಕ್ಸು AXC ನೋಡಿ ಗೈಸ್ ನಂಗೆ ರಾಹುಲ್ ಗಾಂಧಿ ಮೆಸೇಜ್ ಮಾಡ್ತಾನೆ ವೀರೇಶ್ ಒಂಚೂರು ಇಂಪಾರ್ಟೆಂಟ್ ಮೀಟಿಂಗ್ ಇದು ಬರೋತ್ತ ತಗೋ ಇದೇನು ಇಷ್ಟ 6 ಸ್ಟಾಕ್ಸ್ ತಾನೆ 16 8 ತಗೋ ಇದರಲ್ಲೇ ಆಗುತ್ತಲ್ಲ ಸ್ಟಿಕ್ಕು 92 ಆಗುತ್ತೆ ಟೋಟಲು ಇಷ್ಟು ಸಾಕು ಬಿಡಿ ಆದರೆ ನಾನು ಮತ್ತೆ ಹೋಗೋ ಟೈಮಲ್ಲೆಲ್ಲ ಮೈನ್ ತೊಗೋತೀನಿ 2 ನಿಮಿಷ ಫುಲ್ಲ ಮಾಡ್ಕೋತೀನಿ ಗೈಸ್ ಚೆಸ್ಟಲ್ಲ ಇದತ್ತು ಎಲ್ಲನೂ ಮಾಡಬೇಡ ಎಷ್ಟಿದೆ ಆಯ್ತು ಹಿಂಗೆ ತಡ್ರಿ ಗೈಸ್ ಒಂದರಲ್ಲಿ ಟೋಟಲ್ 4 ಆಗುತ್ತೆ ಈಗ ಏನೇನು ವೇಸ್ಟು ಹಿಂದೆ ಇಡೋ ಅವೆಲ್ಲ ಏನೋ ವೇಸ್ಟು ಸ್ಟಿಕ್ ವೇಸ್ಟಾ ಇದೆಷ್ಟು ಇವಾಗ ಇದಾಕೊಳ್ಳೋ ಶೂಸ್ ಹಾಕೋ ಇದಾಕೋ ಅದಾಕೋ ಯಾವಾಗ ರೆಡಿ ಇದೀವಿ ನಾವು ಮೈನಿಗೆ ನಾವು ಮಾಡ್ತೀವಿ ಓಕೆ ಇನ್ನೂ ಏನೇನು ಬೇಕೋ ಒಂದು ಎಕ್ಸ್ ಬೇಕು ಎಕ್ಸ್ ಏನು ಕೆಳಗೆ ಏನು ಯೂಸ್ ಇಲ್ಲ ತಿನ್ನಕ್ಕೇನಾರ ಆಯ್ತಾ ನಮ್ಮ ಜರ್ನಿ ಸ್ಟಾರ್ಟು ವಾಪಸ್ ವಯಸ್ಸು ನಾನು ಎಕ್ಸ್ ತೊಗೊಂಡೇ ಇಲ್ಲ ವಯಸ್ಸು ಎಕ್ಸ್ ಬೇಕೇ ಬೇಕಲ್ಲಿ ಹಂಗಿದ್ರು ಯಾಕಂದ್ರೆ ಒಂಚೂರು ವುಡ್ಡಿನ ಬ್ಲಾಕ್ ಹಾಕಿದೆ ನಾನು ಅದಕ್ಕೆ ಕ್ರಾಫ್ಟಿಂಗ್ ಟೇಬಲ್ ಐತೆ ಅನ್ಕೋತೀನಿ ಓಕೆ ಕ್ರಾಫ್ಟಿಂಗ್ ಟೇಬಲ್ ಐತೆ ಒಂದು ಎಕ್ಸ್ ಮಾಡ್ಕೊಳ್ಳೋಣ ಜಲ್ದಿ ಇವಾಗೇ ಮಾಡ್ಕೊಳ್ಳೋ ಸೊ ಹಾಂ ವಿಡಿಯೋ ಬಟನ್ ಅಲ್ಲ ಎಕ್ಸ್ ಕೊಡ್ರೋ ಜಲ್ದಿ ಓಕೆ ನಮ್ಮ ಎಕ್ಸ್ ನಂಗೆ ವಾಪಸ್ ಸಿಕ್ಕೈತೆ ಅಂತ AXC ಗಾಯ್ಸ್ AXC ನಾಟ್ EX ಓಕೆ ನಾನು ರಾತ್ರಿ ಮೈನಿಗಾರೆ ಎಲ್ಲ ಹೋದ್ನು ಅಲ್ಲಿ ಇಲ್ಲೇ ಗೈಸ್ ಸ್ಟಾರ್ಟ್ ನಡೆಯೋ ಜಲ್ದಿ ಇಷ್ಟೊತ್ತಕ ಡೈಮಂಡಲ್ಲಿ ಮಾಡಿದೆ ಅದಕ್ಕೆ ಜಲ್ದಿ ಆಗ್ತಿತ್ತು ಇವಾಗ ನೋಡಿ ಏನೇನು ಮಾಡ್ತಿದ್ದೀನಿ ಇದಾ ವುಡ್ ಏನು ಒಂದು 30 ಬ್ಲಾಕ್ಸ್ ಅಷ್ಟೇ 4 5 6 7 8 9 10 11 12 13 14 14 15 16 17 18 ಅಷ್ಟೇ ಗೊತ್ತು ನನಗೆ 19 20 ಎಷ್ಟೋ ಜಲ್ದಿ ಆಗೋಲ್ಲ ಸಾಕು ಓಕೆ ಹಂಗೆ ಬಂದಿತ್ತು ಇಲ್ಲ ನಿನ್ನ ಹತ್ರ ಕೋಲ್ ಮೈನ್ ಮಾಡಿದ್ದೆ ಇವಾಗ ಇಲ್ಲಿಂದ ವಾಪಸ್ ನಮ್ಮ ಜರ್ನಿ ಸ್ಟಾರ್ಟ್ ಜಲ್ದಿ ಇನ್ನೂ ಡೀಪ್ ಸ್ಲೇಟು ಬಂದಿಲ್ಲ ಇನ್ನು ಐ ಥಿಂಕ್ 1 ಬರುತ್ತೆ ಡೀಪ್ ಸ್ಲೇಟ್ ಬಂದೇ ಬಿಡ್ತು ನೋಡಿ ಗೈಸ್ ಡೀಪ್ಲೆಟ್ಸು
ಡೀಪ್ ಸ್ಲೆಟ್ಟು ಫಸ್ಟ್ ಟೈಮ್ ಏನು ಮಾಡ್ತೀವಿ ನೋಡಿ, ಇಷ್ಟೆಲ್ಲ ಇದು ಬರ್ತೈತೆ, ಏನಂತಾರೆ ಅಚೀವ್ಮೆಂಟ್ಸು ಈಗ ಎಷ್ಟೋ ತಗೋಬೇಕು. ಹಿಂಗೆ ಮೈನ್ ಮಾಡ್ತಾ ಒಂದು ಡೈಮಂಡ್ ಸಿಕ್ಬಿಡ್ಲಿ ಗಾಳಿ. ಡೈಮಂಡ್ ಗ್ರ್ಯಾವಲ್ ಯಾಕೋ ಬರುತ್ತೆ ಈ ಟೈಮಲ್ಲಿ. ಇಲ್ಲೊಂಚೂರು ಚಲ ಐತಿ, ಯಾಕಂದರೆ ಗ್ರ್ಯಾವಲ್ ಬರೋದೇ ಯಾವಾಗ ಜಾಸ್ತಿ ಲಾವ ಇರುತ್ತೆ. ಕೆಳಗೆ ಲಾವ ಇರ್ಬೋದತ್ತನೂ ಭಯ ಐತಿ. ಕೆಳಗೆ ಏನಾರು ಐತೇನೋ. ಮೈನ್ ಕ್ರಾಫ್ಟ್ ಅಂದವ್ರದ ಯಾವತ್ತೂ ಸ್ಟ್ರೈಟ್ ಡಿಗ್ಗಿಂಗ್ ಮಾಡ್ಬಿಡ್ಬೇಕ. ನಾನು ಮಾಡ್ತಿದ್ದೀನಿ, ಯಾಕೆ ತಿಕ್ಲೈತೆ. -32 ಬಂದಾಯ್ತು. 1 ಡೈಮಂಡ್ ಸಿಕ್ಬಿಡ್ಲಿ, ಅಲ್ಲಿಂದ ಸ್ಟ್ರೈಟ್ ಡಿಗ್ಗಿಂಗ್ ಮಾಡ್ತೀನಿ. ಒಂದೇ ಡೈಮಂಡ್. -41ಗೂ ಬಂದಾಯ್ತು. ಇನ್ನೊಂದು 10 ಬ್ಲಾಕ್ ಆದರೆ ಏನಂತಾರೆ ಬೆಡ್ರಾಕ್ ಬಂದ್ಬಿಡುತ್ತೆ. ಓಕೆ 53 54 ಐ ಥಿಂಕ್ 54 ಮಾಡಬೇಕಾಗಿ ನಾವು ಜಾಸ್ತಿ. ಓಕೆ ಬೆಡ್ರಾಕ್ ಬಂದೈತೆ. ಬೆಡ್ರಾಕಿಂದ ಸ್ಟ್ರೈಟ್ ಮೈನ್ ಮಾಡ್ಕೊಂಡು ಹೋಗೋಣ. ಇವಾಗ ಬೆಡ್ರಾಕ್ ಇದು ಐ ಥಿಂಕ್ ಇಲ್ಲಿ ಬೆಡ್ರಾಕ್ ಇರ್ತವೆ. 1 ಬ್ಲಾಕ್ ನಾವು ಮೇಲೆ ಹೋಗ್ಬೇಕು. ನಾನು ಥಿಂಕ್ 57 ಮಾಡೋಣ ಆತ. 57 ಡೈಮಂಡ್ ಸಿಗ್ಲಿಲ್ಲೋ ಗೈಸ್. 1 ನಿಮಿಷ ನಾನು ವಿಡಿಯೋ ಆಫ್ ಮಾಡಿರ್ತೀನಿ. ನಾನು ನೋಡ್ಕೊಬರ್ತೀನಿ ಯೂಟ್ಯೂಬಲ್ಲಿ ಯಾವ ಕೋಆರ್ಡಿನೇಟಲ್ಲಿ ಡೈಮಂಡ್ ಸಿಗುತ್ತದ. ಓಕೆ ನಾನು ಹಂಗೆ ಹೋಗ್ಬಿಟ್ಟು ನೋಡ್ಕೊಬಂದೆ ಇದರಲ್ಲಿ ಇರ್ತತ ಕೋಆರ್ಡಿನೇಟಲ್ಲಿ. 56ಇಂದ 57 ತನಕ ಇರ್ತಂತೆ. ಒಬ್ರೊಬ್ರ ಅಂತ ಡೈಮಂಡ್ ಸಿಗಲ್ಲ. ವಾಟ್ ಈಸ್ ಡೈಮಂಡ್ ಅಂತ ಕೇಳ್ತವೆ. ವಯಸ್ಸು ನಾನು ಮನೆಗೆ ಹೋಗ್ಲಾ, ಏನು ಮಾಡಲಿ. ಇಲ್ಲ ನನ್ನ ಪಿಕೆಕ್ಸ್ ಕೂಡ ಹೆಲ್ತ್ ಕಡಿಮೆ ಆಗೈತೆ, ಅದಕ್ಕೆ ಏನಾದ್ರು ನಮ್ಮ ಸ್ಟ್ರೈಟಿಗೆ ನಾವು ಕಂಟಿನ್ಯೂ ಇಡೋಣ. ನಮ್ಮ ಸ್ಟ್ರೈಟಿಗೆ ನಮ್ಮದು 1 ಡೈಮಂಡ್ ಥರ ಸಿಗ್ಲಿ ಈಗ. ವಿರಾಟ್ ಕೊಹ್ಲಿ ಥರ ಎಗ್ರೇಷನ್ ಮಾಡ್ತೀನಿ. ವಿರಾಟ್ ಕೊಹ್ಲಿ ಏನಂದೆ ಅಷ್ಟೇ. ಏನಂದೆ ಹೇಳು, ಏನು ಅಂದೆ ನೀನು? ಓ ಈಗ 1 ಡೈಮಂಡ್ ಸಿಕ್ಕೈತೆ ಸೈಕ್ ಥರ. ಇನ್ನೊಂದು 2 ಸಿಗ್ಲಿಲ್ಲ. 3 ಡೈಮಂಡ್ ಈ ಮೈನ್ ಕ್ರಾಫ್ಟ್ ಡೈಮಂಡ್ ಹುಡ್ಕೋದೇ ಏನು ಕಷ್ಟ. ಇನ್ನೆಲ್ಲೈಟ್ ಹೊಡಬೇಕಂದ್ರೆ ಎಷ್ಟು ದಿವಸ ಆಗುತ್ತೇನೋ. ಒಂಚೂರು ಮೈನ್ ಕ್ರಾಫ್ಟ್ ಬುರಾ ಮಾಡ್ಕೊಬಿಡ್ತೀನಿ, ಅದಕ್ಕೆ ಕೊಟ್ಬಿಟ್ಟೈತೆ. ಡೈರೆಕ್ಟಾಗಿ ಕೊಟ್ಬಿಡ್ತಾರೋ ಇದು. ಉಯ್ ಗಾಯ್ಸ್, ಇದ್ರ ಕೆಳಗೆ ಬಂದೈತೆ. ಅದಕ್ಕೆ ಕೆಳಗಿನ ಐತೆ ಇಲ್ಲ ನೋಡೈತೆ. ನೀನು ಐತೆ, ಯಾಕಿಲ್ಲ ಐತೆ. ಸಿಗ್ತದು. ಓಕೆ ಗೈಸ್, ನಮ್ಗೆ ಎಲ್ಲ ಡೈಮಂಡ್ ಸೈಡಲ್ಲೇ ಬರ್ತೈತೆ. ಸೈಡಲ್ಲಿ ಹುಡ್ಕೊಂಡು ಹೋಗ್ತೀನಿ. ಹಂಗೆ ನಾನು 32 ಬೇಕು ತಾನೆ. ಒಂದು ಐರನ್ ಆರ್ಮರ್ ಮಾಡೋಕ್ಕೆ, ಡೈಮಂಡ್ ಆರ್ಮರ್ ಮಾಡೋಕ್ಕೆ 30 ಎಷ್ಟು ಬೇಕು, ಎಷ್ಟು ಬೇಕಂತನೂ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲೇ ಸಿಗುತ್ತ ಹುಡುಕ್ತೀನಿ ಅಂತಾರೆ. ಎಲ್ಲೋ ಸಿಗುತ್ತೆ ಡೈಮಂಡು ಗಾಯ್ಸ್. ಒಂದು ನಿಮಿಷ, ನನಗೆ ಈ ವಿಡಿಯೋ ಇವಾಗ ರಾತ್ರಿ 12 ಗಂಟೆ ಆಗೈತೆ. ಇವಾಗ ನಾನು ಡೈರೆಕ್ಟ್ ವಿಡಿಯೋ ಬೆಳಗ್ಗೆ ಎದ್ಬಿಟ್ಟೆ ಮಾಡ್ತೀನಿ. ಗಾಯ್ಸ್ ಹೆಂಗಿದ್ರೆ ಇದು ಹೊಸ ಡೇ ಅಂತೂ ಅಲ್ಲ, ಯಾಕಂದರೆ ನಾನು ಮಲ್ಕೊಳ್ಳೋ ಅಂತ ಇದ್ದೆ. ಯಾಕಂದರೆ ರಾತ್ರಿ 12 ಗಂಟೆ ಆಲ್ರೆಡಿ ಆಗಿತ್ತು. ಮತ್ತು 1 ಅವರ್ ಹಂಗೆ ರೀಲ್ಸ್ ನೋಡ್ತಿದ್ದೆ. ಅರ್ಧ ಗಂಟೆ ರೀಲ್ಸ್ ನೋಡಿದ ತಕ್ಷಣ ಮಾಡ್ತೀನಿ. ಏನಾಗಲ್ಲ ತಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ. ಓಕೆ ಸ್ಟ್ರೈಟ್ ಮಾಡೋಣ. ಓ
ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊಡೆದ್ಬಿಡ್ತೀವಿ. ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅಷ್ಟು ಡೈಮಂಡ್ ಮೈನ್ ಮಾಡಬೇಕು. ಎಲ್ಲ ಡೈಮಂಡ್ ಈ ಸೈಡ್ ಸಿಗ್ತೈತಿ, ಈ ಸೈಡ್ ಸಿಗ್ತೈತೆ. ನಾನು ಇವಾಗ ಒಂದು ಕಡೆನೇ ಎರಡೆರಡು ಲೈನ್ ಮಾಡ್ತೀನಿ. ಓಕೆ, ಇದೇನಾರ ಮೆಸೇಜ್ ಅಂತ ಗೈಸ್ ಏರ್ಟೆಲ್ ಕಡೆಯಿಂದ. ಹೊಯ್ ಗೈಸ್, ಏರ್ಟೆಲ್ ಅವ್ರು ನಂಗೆ ಲಕ್ಕು ಗೈಸ್. ಏರ್ಟೆಲ್ ಅವ್ರ ಕಡೆಯಿಂದ ಡೈಮಂಡ್ ಸಿಕ್ಕೈತೆ. ಸೈಡ್ ಬಾರ ರೇ, ಎಲ್ಲಿ ಸಿಗುತ್ತೆ ಅಲ್ಲಿ ಬರೋ ಒಂದೇ ಸಿಗುತ್ತೆ. ಅಜ್ಜಿ ಮಗು ಎಲ್ಲಿ ಸಿಗುತ್ತೆ ಅಲ್ಲಿ ಬರೋ ಎರಡೇ ಸಿಗುತ್ತೆ. ಐ ಥಿಂಕ್ ಮುಂಚೆ ಕಾಣಿಸ್ತಿಲ್ಲ. ಈಗ ಒಂಚೂರು ಇನ್ನೊಂದು ಟಾರ್ಚ್ ಹಿಡಿತೀನಿ. ಇದ್ರೆಲ್ಲ ಮೇನ್ ಮಾಡ್ತೀನಿ, ನೋಡೋಣ ಎಷ್ಟಾಗುತ್ತಷ್ಟು. ಎಲ್ಲೋ ಡೈಮಂಡ್ ಅಷ್ಟೇನೆ. ಇಷ್ಟೇನು ಡೈಮಂಡ್ ಇರೋದು ಮೈನ್ಕ್ರಾಫ್ಟಲ್ಲಿ. ಎಷ್ಟಂತ ಹುಡುಕ್ಬೇಕು ಗಾಯ್ಸ್. ಎಲ್ಲೆಲ್ಲಿ ಹುಡುಕ್ಬೇಕೇನೋ ಈಗ ನಾನು. ಇಲ್ಲಿ ನೋಡಿದ್ರೆ ಪಿಕೆಸಿ ಹೇಳ್ತಿಲ್ಲ. ಎಲ್ಲ ಗಾಯ್ಸ್ ಡೈಮಂಡು ಸೈಕ್ ಥರ ಮಾಡ್ತವ್ರಪ್ಪ. ಇಲ್ಲೊಂಚೂರು ಡೈಮಂಡ್ ಸಿಕ್ಕಿತ್ತು, ಅದೂ ಹೋಯ್ತು. ಈ ಕಡೆ ಬಂದ ಇಲ್ಲೂ ಒಂಚೂರು ಸಿಕ್ತು, ಅದೂ ಹೋಯ್ತು. ಗೈಸ್ ನಂಗೆ ನಿದ್ದೆ ಬರ್ತೀವಿ. ಡೈರೆಕ್ಟ್ ನಾಳೆನೇ ಮಾಡ್ತೀನಿ ಇಷ್ಟು ಡೈಮಂಡ್ ಸಿಕ್ಕಿತ್ತಲ್ಲ. ಯೋ ವಾಟ್ಸಪ್ ಗಾಯ್ಸ್, ಇದು ಬಂದು ನಿನ್ನೆ ರಾತ್ರಿ ಮಲ್ಕೊಂಡೆ 1 ಗಂಟೆಗೆ. ಇವಾಗ ಬೆಳಿಗ್ಗೆ 11 ಗಂಟೆ ಆಗೈತೆ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಗೇಮ್ನ. 10 ಡೈಮಂಡ್ ಕರೆಕ್ಟ್ ಐತೆ ಗೈಸ್ ನನ್ನ ಕೈಯಲ್ಲಿ. ಇದು ನೋಡಿದ್ರೆ ಐರನ್ ಪಿಕೆಕ್ಸ್ ನೋಡಿದ್ರೆ ಇಷ್ಟು ಕಡಿಮೆ ಆಗೈತಿ. ನಾನು ಎದ್ದಿದ ತಕ್ಷಣ ವಿಡಿಯೋ ಮಾಡ್ತೀನಿ. ರಿಯಲಿನ ಏನು ಮಾಡಲಿ, ನಾನು ಮಾಡಿಲ್ಲ, ಏನು ಮಾಡಲ್ಲ. 2ಗೂ ಹೋಗಿಲ್ಲ, 1ಗೂ ಹೋಗಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಿಮಗೆ. ನಾನು ಸ್ಲೈಡಿಂಗ್ ಮಾಡ್ತೀನಿ. ಯಾರಂತ ಅಷ್ಟೆಲ್ಲ ಮಾಡ್ಕೊಂಡು ಸ್ಲೈಡಿಂಗ್ ಎಲ್ಲ. ಇನ್ನ ಎಷ್ಟೋ ಬೇಕ್ರಿ ನನಗೆ, ಇನ್ನ ಎಷ್ಟೋ ಬೇಕಲ್ಲೋ ನನಗೆ. ಲೇ 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 ಗಾಯ್ಸ್. ಗಾಯ್ಸ್ ಎಷ್ಟು ಡೈಮಂಡ್ ಒಂದ್ಸಲಿಗೆ ಸಿಕ್ಬಿಡ್ತು. ಗೈಸ್ ನಂಗೊಂದು ಕ್ವಶನ್, ಒಂದು ಸರ್ತಿದಲ್ಲಿ ಡೈಮಂಡ್ ಅಲ್ಲೊಂದು ಮಿಸ್ ಮಾಡ್ದ. ಎಷ್ಟೋ ಒಂದು ಕಡೆ ಗಾಯ್ಸ್ ಎಷ್ಟೈತಿ ಇಲ್ಲಿ ಒಂದು ಕಡೆನೇ. ಒಂದು ಕಡೆನೇ ಇಷ್ಟು ಡೈಮಂಡ್. ಗೈಸ್ ಒಂದು ಪ್ಲೇಸಲ್ಲಿ ನಿಮಗೆ ಎಷ್ಟು ಮ್ಯಾಕ್ಸ್ ಡೈಮಂಡ್ ಸಿಕ್ಕಿದ್ದು ಕಮೆಂಟ್ ಮಾಡಿ. ಹಂಗೆ ಯಾರು ಮೈನ್ಕ್ರಾಫ್ಟ್ ಆಡ್ತೀರಾ ಅಂತ ಕಮೆಂಟ್ ಮಾಡಿ. ಯಾರು ನನ್ನ ಜೊತೆ ಮಲ್ಟಿಪ್ಲೇಯರ್ ಆಡ್ಬೇಕಂತ ಅನಿಸ್ತಿತ್ತು ಒಂದ್ಸರಿ ಕಮೆಂಟ್ ಮಾಡಿ. ಆಡಂಗಿದ್ರೆ ಆಡ್ಬಿಡಿ ಗೈಸ್ ನನ್ನ ಜೊತೆ. ನಿಮಗೆ ಇಷ್ಟ ಇದೆ ಈ ಮತ್ತೆ ಆಡಬೇಕು 1v1 PvP. ಈ ಕಡೆ ಎಲ್ಲರೂ ಇರ್ಬೋದು, ಒಂದೇ ಕಡೆ ಯಾಕೆ ಮೀನ್ ಮಾಡ್ತೀಯ. ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನಾನು ತಿರ್ಗೈಸಿ ಇಲ್ಲೊಂದು ರೂಮ್ ಥರ ಮಾಡೋಣ. ಅಂದರೆ ಇಷ್ಟು ಲೆಕ್ಕಿರ್ಬಾರ್ದು ವಯಸ್ಸು ಯಾರು. ಫಸ್ಟು ವಿಲೇಜ್ ಸಿಗ್ಬೇಕಂತ ಅನ್ಕೊಂಡು ಸಿಕ್ತು. ಫುಲ್ ಕಡಿಮೆ ಆಗೈತೆ ವಯಸ್ಸು. ಎಷ್ಟು ಕಡಿಮೆ ಆಗೈತೆ ಅಂದರೆ ಎಷ್ಟು ದೊಡ್ಡ. ಯಾವಾಗ ಸೂಸೈಡ್ ಮಾಡ್ಕೊಬಿಡ್ತಂತ ಗೊತ್ತಿಲ್ಲ ಗೈಸ್ ನನಗೆ. ಜಲ್ದಿ ಸೂಸೈಡ್ ಮಾಡ್ಕೊಬಿಡುತ್ತೆ ಗೈಸ್. ಸ್ವಲ್ಪ ದಿವಸದಲ್ಲಿ ಸೂಸೈಡ್ ಆಗುತ್ತೆ ಅದು ಕೂಡ. ಅಷ್ಟೇ ಇಲ್ಲಿ ಇನ್ನೊಂದು ಇರ್ಬೋದು ನೋಡಿ. ಫ್ರೀ ಅದರಲ್ಲಿ ಹೊಡಿಬಿಡಲ್ಲ. ಅದು ಬರೋ ಡೈಮಂಡ್ ಮಾತ್ರ. ಡೈಮಂಡ್ ಎಷ್ಟು ಒಂಚೂರು ಡೈಮಂಡ್ ಫಿಕ್ಸಿಂಗ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಟೈಮ್ ಮೈನಿಗೆ ಬಂದಾಗ ಒಂಚೂರು ಫಾರ್ಚೂನ್ ಎತ್ಕೊಬರ್ತೀನಿ ಗೈಸ್. ಫಾರ್ಚೂನ್ ಎತ್ಕೊಬರ್ತೀನಿ. ಗೋಲ್ಡ್ ಸಿಕ್ಬಿಡ್ತೆ ಗೈಸ್. ಗೋಲ್ಡ್ ಸಿಕ್ಬಿಡ್ತಾವೆ. ಫಸ್ಟ್ ಓವರ್ ಆಫ್ ಗೋಲ್ಡ್ ಗೈಸ್. ಹತ್ರ
ಹದಿನೈದು ಗೋಲ್ಡ್ ಐತೆ, ಬಟ್ ವಿತೌಟ್ ಮೈನಿಂಗ್ ಸಿಂಗಲ್ ಓರ್ ಅಷ್ಟೇ ನೋಡಿ. ಮುಂದು ಅಷ್ಟೇನಾ ಇಷ್ಟು ಡೈಮಂಡ್ ಒಂದು ಕಡೆ. ಐ ಥಿಂಕ್ ಇಷ್ಟು ಸ್ಪಾನ್ ಆಗಲ್ಲ. ಹೆಂಗಿದ್ರು ನಂದು ಸೀಡ್ ಅಂತೂ ರೀಲ್ ಆಗೈತೆ. ಒಂದ್ಸರಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ ನಿಮ್ಮದು ಇದೆಲ್ಲ. ನೀವು ಯಾರ ಬಿಗನ ಇದೆ ನಾನು ಸೀಡ್ ಹಾಕೋಗಿ ಎರಡು ವಿಲೇಜ್ ಹತ್ರ ಸಿಗ್ಬಿಡ್ತೀನಿ. ಬಂದೈತೆ. ಇನ್ನೊಂದು ಡೈಮಂಡ್ ಸಿಗ್ಬಿಡ್ತಲ್ಲ. ಅಷ್ಟೇನಾ ಗಾಯ್ಸ್? ನಾನು ನೋಡೇ ಇಲ್ವಲ್ಲ ಗಾಯ್ಸ್. 42 ಡೈಮಂಡ್ ಆಗೈತೆ. ನಡ್ರಿ ಮತ್ತು ಸಾಕು ಗಾಯ್ಸ್, ಜಾಸ್ತಿ ಲಾಲಚು ಇರಬಾರ್ದು. ನಡಿಯಲೇ ಮನೆಗ್ಲೇ ಮಾಡೇ ಗಾಯ್ಸ್. ನಮ್ಮ ಜೀವನದಲ್ಲಿ ಇಷ್ಟು ಡೈಮಂಡ್ ಮೈನ್ ಮಾಡಿದ್ದಿಲ್ಲ ಗಾಯ್ಸ್. ನಾನು ನೋಡೇ ಇಲ್ಲ ಕೆಳಗೆ ಎಷ್ಟು ಮೈನ್ ಆಗೈತೆ ಎಷ್ಟಿಲ್ಲ ಅಂತ. ನಾನು ಹಿಂಗೆ ಮೈನ್ ಮಾಡ್ಕೊಂಡು ಹೋಗ್ತಿದ್ದೀನಿ, ಕೆಳಗೆ ನೋಡ್ತೀನಿ 42. ಆಮೇಲೆ ನಂಗೆ ಇನ್ನೊಂದು ಶಾಕ್ ಆಯ್ತಂದ್ರೆ ಆಗಲೇ 21 ಮಿನಿಟ್ಸ್ ವಿಡಿಯೋ ಆಗೈತಿ ಇದು. ಜಲ್ದಿ ಏನಂತಾರೆ ಇದರಿಂದ ಏನು ಮಾಡಲಿ ಗೈಸ್? ನಾನು ಇದರಿಂದ ಒಂದು ಆರ್ಮರ್ ಮಾಡ್ಕೋಬೋದು, ಒಂದು 4 ಒಂದು ಸಾಲ್ವ್ ಮಾಡ್ಕೋಬೋದು. ನಾನು ಇವಾಗ ಎಂಚಾರ್ಟ್ಮೆಂಟ್ ಟೇಬಲ್ ಮಾಡ್ಕೋತೀನಿ ಗೈಸ್. ನೆಕ್ಸ್ಟ್ ಟೈಮ್ ಮೈನಿಗೆ ಬಂದಾಗ ಫಾರ್ಚೂನ್ ಹಾಕೋಬರ್ತೀನಿ ಗೈಸ್. ಡಬಲ್ ಸಿಗಲಿ ಗೈಸ್. ಫಾರ್ಚೂನ್ 3 ಹಾಕ್ಸ್ತೀನಿ. ಅಂದರೆ ಅವ್ರು ಕೊಡಬೇಕಲ್ಲ ಗೈಸ್. ಫಸ್ಟು ಅವ್ರು ಫಾರ್ಚೂನ್ 3 ಕೊಟ್ರೇನೆ ಆಗೋದು. ಇವಾಗ ಗೈಸ್ ನಮ್ಮ ಪ್ರೋ ಮೈಂಡ್ ಕ್ರಾಫ್ಟ್ ಸೀರೀಸ್ ಬರುತ್ತೆ ನೋಡಿ. 42 ಡೈಮಂಡ್ ಐತೆ. 30 ಐ ಥಿಂಕ್ ಇದಕ್ಕಿಂತ ಜಾಸ್ತಿನೇ ಬೇಕು ಒಂದು ಆರ್ಮರ್ ಮಾಡೋಕ್ಕೆ. 32 ಬೇಕು ಅನ್ಕೋತೀನಲ್ಲ. ಜಲ್ದಿಲೇ ಜೀವನದಲ್ಲಿ ಫಸ್ಟ್ ಟೈಮ್ ಇಷ್ಟು ಡೈಮಂಡ್ ಮೈನ್ ಮಾಡಿದ್ದೀನಿ. ಅದು ಮಲ್ಟಿಪ್ಲೇಯರ್ ಅಲ್ಲ, ಒಬ್ಬನೇ ಸಿಂಗಲ್ ಪ್ಲೇಯರ್ ಸರ್ವೈವಲ್ ಗೈಸ್. ನನಗೆ ನಂಬಿಕೆ ಆಗ್ತಿಲ್ಲ ನಾನು ಇಷ್ಟು 42 ಡೈಮಂಡ್ ಮೈನ್ ಹೋಗ್ಬಿಟ್ಟ ಗೈಸ್ ನಾನು. ಗೈಸ್ ನನಗೆ ಅನ್ಸಿದ ಮಟ್ಟಿಗೆ ಅಷ್ಟು ನಾನು ದೂರನೂ ಮೈನ್ ಮಾಡೋಕ್ಕೆ ಹೋಗಿಲ್ಲ. ಮನೆ ಹತ್ರ ಮನೆ ಅಂದರೆ ಇದೇ ವಿಲೇಜು. ಈ ವಿಲೇಜ್ ಪಕ್ಕದಲ್ಲೇ ಇಲ್ಲೊಂದು ನಾರ್ಮಲ್ ಸ್ಟ್ರೈಟ್ ಡಿಗ್ಗಿ ಮಾಡೋಕತ್ತ ಹೋದೆ. ಕೆಳಗೆ ನೋಡಿದೆ 57. ಎಲ್ಲಿ ಯೂಟ್ಯೂಬರ್ಸ್ ಅಂದರು ಅಲ್ಲಿ ಹೋಗ್ಬಿಟ್ಟು ನೋಡಿದೆ ಇಷ್ಟು ಡೈಮಂಡ. ಎಲ್ಲಿ ಇದೇ ಮನೆನಾ ಅದು ಮನೆನಾ? ನೆಕ್ಸ್ಟ್ ವಿಡಿಯೋಲ್ಲಿ ಕಟ್ತೀನಿ ನೋಡಿ ಗಾಯ್ಸ್. ಮನೇನ ಚಿಂದಿಯಾಗಿ ಕಟ್ತೀನಿ ಗಾಯ್ಸ್. ಚಿಂದಿ ಹಂಗೂ ಹಿಂಗೆ ಫೈನಲಿ ಇವಾಗ ಒಂದು ಎಂಚಾರ್ಟ್ಮೆಂಟ್ ಟೇಬಲ್ ಮಾಡೋಣ ಗಾಯ್ಸ್. ಹಂಗೂ ಹಿಂಗೂ ಎಂಚಾರ್ಟ್ಮೆಂಟ್ ಟೇಬಲ್ಗೆ ನಮ್ಮ ಕಡೆ ಗಾಯ್ಸ್ ಎಂಚಾರ್ಟ್ಮೆಂಟ್ ಆಪ್ಷನ್ ಕೊಡೋಗುತ್ತೆ. ಎಂಚಾರ್ಟ್ಮೆಂಟ್ ಟೇಬಲ್ 4 ಆಬ್ಸಿಡಿಯನ್, 1 ಬುಕ್ಕು, 2 ಡೈಮಂಡು. 4 ಆಬ್ಸಿಡಿಯನ್ ತರಬೇಕಾ? ನನ್ನ ಹತ್ರ 1 ಆಬ್ಸಿಡಿಯನ್ ಐತಿ. ಇವಾಗ ನಾನು ಎದಾರ್ ಪೋಟಲ್ಲಿ ಹೊಡೆದಿರ್ತೀನಿ ಗೈಸ್ ಅಷ್ಟೊತ್ತಕ. ನನಗೇನು 4 ತಾನೆ ಇಲ್ಲೇ ಇರುತ್ತೆ. ಇದೇ ಎತ್ಕೋತೀನಿ ಗೈಸ್. ನೆದರ್ ಪೋಟಲ್ ಕೂಡ ಹೊಡೆದೈತೆ. ಒಂದು ಬುಕ್ಕೇನ ಅದು ಬುಕ್ಕಿಗೆ ಒಂದು ಲೆದರ್ ಬೇಕು ಅಂತಿದೆ. ಲೆದರ್ ಜೊತೆ 4 ಆಪ್ಷನ್ ನನ್ನ ಹತ್ರ ಮೊದಲೇ ಒಂದು ಇತ್ತು ತಾನೆ. 3 ಐತಿ, ಇನ್ನೊಂದು ಬೇಕು. ಇನ್ನು ಒಂದು ಸಿಕ್ಕಿದ್ರೆ ಬಿಡ್ತೀವಿ ಇವಾಗ ನಾನು ನೋಡ್ತೀನಿ ಬುಕ್ಕಿಂಗ್ ಮಾಡೋದಂತ. ಬುಕ್ಕು ಓಕೆ 3 ಪೇಪರ್ ಮತ್ತು ಒಂದು ಲೆದರ್. ಇವಾಗ 3 ಪೇಪರ್ ಎಲ್ಲಿಂದ ಸಿಗುತ್ತೋ? ಶುಗರ್ ಕ್ಯಾನ್ನೇ ಸಿಗ್ಬೇಕಾ? ಶುಗರ್ ಕ್ಯಾನ್ ಎಲ್ಲಿರುತ್ತೆ? ಇವಾಗ ಶುಗರ್ ಕ್ಯಾನ್ ಜಲ್ದಿ ಬೆಳಿಬೇಕಂದ್ರೆ ಹೊಡಿಬೇಕು ಬೋನ್ ಮಿಲ್. ಈ ಥರ ಎಂಡಲ್ಲಿ ಬೋನ್ ಮಿಲ್ ಸಿಗಲ್ಲ. ಅಲ್ಲೊಂಚೂರು ಶುಗರ್ ಕ್ಯಾನ್ ಐತೆ, ಬನ್ನಿ ಗೈಸ್. ಅಲ್ಲೊಂಚೂರು ಶುಗರ್ ಕ್ಯಾನ್ ಐತೆ, ಎತ್ಕೊಬರೋಣ. ಜಲ್ದಿ ಎಂಚಾರ್ಟ್ಮೆಂಟ್ ಟೇಬಲ್ ಮಾಡಿಬಿಡ್ತೀನಿ ಗೈಸ್. ಹಿಂಗೂ ಅಲ್ಲೊಂದು ಚೂರು ಇದ್ದಾವೆ. ಪೇಪರ್ ಮಾಡೋಕ್ಕೆ ಎಷ್ಟು ಬೇಕು? ಪೇಪರ್ ಮಾಡೋಕ್ಕೆ ಗೊತ್ತಿಲ್ಲ.
ಗೊತ್ತಿಲ್ಲ. ಪೇಪರ್ ಮಾಡೋಕ್ಕೆ ಎಷ್ಟು ಬೇಕಂತ ಗೊತ್ತಿಲ್ಲ ಗೈಸ್. ಈ ವಿಡಿಯೋ ಒಟ್ಟು 30 ನಿಮಿಷ ಒಳಗೆ ಖತಮ್ ಮಾಡಿಬಿಟ್ಬಿಡ್ತೀನಿ ಗೈಸ್. ನಿಮಗೆ ಬೋರ್ ಆಗ್ಬಿಡ್ದೆ ಗೈಸ್. ನಿಮಗೆ ಬೋರ್ ಆದ್ರೆ ನಮಗೆ ಬೋರ್ ಆದಂಗೆಪ್ಪ. ಅಷ್ಟೇ ತಾನೇನಾ? ಇಲ್ಲೊಂಚೂರು ಐತೆ. ನಾನು ಶುಗರ್ ಕ್ಯಾನ್ ಫಾರ್ಮ್ ಮಾಡ್ತೀನಿ ಗೈಸ್. ಇವಾಗ ಒಂಚೂರು ಇದು ನಡೀತೈತಲ್ಲ ಅದಕ್ಕೆ ಮಾಡಿಲ್ಲ. ಇಲ್ಲಿಟ್ರೆ ಇದಾಗುತ್ತೆ. ಶುಗರ್ ಕ್ಯಾನಿಂದ ಪೇಪರ್ ಹೆಂಗೆ ಮಾಡಬೇಕು? ಪೇಪರ್ ನೋಡಿ ಹೆಂಗೆ ಮಾಡೋದು? ಪೇಪರ ಒಂದೇ ಒಂದು ನಿಮಿಷ ಬುಕ್ ಹಾಕ್ತೀನಿ. ಬುಕ್ಕಿ ಅಂದರೆ ಕ್ರಾಫ್ಟಿಂಗ್ ಟೇಬಲ್ ಚೆಕ್ ಮಾಡೋಕ್ಕಾಗಲ್ಲ ಅಷ್ಟೇ ತಾನೇ ಗೈಸ್. ಕ್ರಾಫ್ಟಿಂಗ್ ಟೇಬಲ್ ಐತನ? ಕ್ರಾಫ್ಟಿಂಗ್ ಟೇಬಲ್ ಇಲ್ಲ, ಅಲ್ಲೇ ಹೋಗಿ ಚೆಕ್ ಮಾಡಬೇಕು ಜಲ್ದಿ. ಫಸ್ಟ್ ಟೈಮ್ ಜೀವನದಲ್ಲಿ 42 ಡೈಮಂಡ್ ವಿತೌಟ್ ಒಂದ್ಸಲ ಅಂದರೆ 3 ಸಲ ಸತ್ತಿದ್ದೀನಿ. ಅದೆಲ್ಲ 3-4 ಸಲ ಸತ್ತಿದ್ದೀನಿ. ಬಟ್ ಡೈಮಂಡ್ 42 ಮೈನ್ ಬಂದಲ್ಲ, ಅದು ಸೈಕಲ್ಲ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಅಂತೂ ಅದ್ದೂರಿಯಾಗೈತೆ. ಸ್ಕೇರ್ ಟೀಚರ್ಗೆ 2.9K ಮಾಡಿಸಿದ್ದೀರಾ. ಅದ್ರದ್ದು ಇನ್ನೊಂದು ವಿಡಿಯೋ ಹಾಕಿದ 1.2K ಮಾಡಿಸಿದ್ದೀರಾ. 8-9 ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ಇಲ್ಲೇ ಇತ್ತಲ್ಲ ಬುಕ್ಸು. ಐ ಥಿಂಕ್ ಇದು ಹೊಡೆದ ಬುಕ್ ಸಿಗುತ್ತಾನೆ. ಸೈಕ್ ಥರ ಆಡ್ತೀಯಲ್ಲ ರೇ. ನಾನೊಬ್ಬ ಸೈಕ್. ಓಕೆ, ಕ್ರೀಪರ್ ಅಣ್ಣ ಚೆನ್ನಾಗಿದೆಯಾ? ಅಲ್ಲೇ ಯಾಕೆ ನೋಡ್ತೀಯ ಬಿಡು, ಅಲ್ಲೇ ನೋಡು. ನಾನು ಜಲ್ದಿ ಮಲ್ಕೋತೀನಿ ಗೈಸ್. ಇವತ್ತಿಗೆ 20-30 ನಿಮಿಷ ಒಳಗೆ ಖತಮ್ ಮಾಡ್ಬೇಕು ವಿಡಿಯೋ. ಹಂಗು ಹಿಂಗು ಜಲ್ದಿನೇ. ಕ್ರೀಪರ್ ಅಣ್ಣ, ಸ್ಪೈಡರ್ ಅಣ್ಣ, ನೇರರ್ ಅಣ್ಣವರೇ ನಮಗೆ. ಓಕೆ, ಇಲ್ಲಿಂದ ಜಲ್ದಿ ನಮಗೆ ಇಲ್ಲಿ ಹೊರಗೆ ನಿಂತ್ಬಿಟ್ಟು ಏನೂ ಮಾಡೋದು ಬೇಡ ಗೈಸ್. ಫಸ್ಟ್ ಒಳಗೆ ಹೋಗ್ಬಿಟ್ಟೆ ಎಲ್ಲ ಕೆಲಸ ಮಾಡೋದು. ಮೀನ್ಸ್ ಎಸ್. ಓಕೆ, ನಂಗೆ 3 ಮಿಕ್ಸ್ ಆಗೈತೆ ಒಂದಾಕಿ. ಫೈನಲಿ ಎನ್ಚಾಂಟ್ಮೆಂಟ್ ಟೇಬಲ್ ನಮ್ಮ ಕೈಯಲ್ಲಿ ಬರ್ತಿದೆ. ಎನ್ಚಾಂಟ್ಮೆಂಟ್ ಟೇಬಲ್ಲು ಲೇ ಸೈಡ್ ಹೋಗಲೇ ಅಮಾಡೆ. ನೋಡಿಲ್ಲಿ ಎನ್ಚಾಂಟ್ಮೆಂಟ್ ಟೇಬಲ್ ನೋಡಿದ್ದೀರ ಯಾವತ್ತಾರೆ? ಅಮಾಡೆ ಅಂತಿದ್ದೀನಿ ಗಾಯ್ಸ್. ಓಕೆ, ಇಲ್ಲಿ ಇದು ಇಡಬೇಕು. ಬಟ್ ಇದ್ರ ಜೊತೆ ಲ್ಯಾಪಸ್ ಲಸನ್ನು ಇಡಬೇಕು. ಓಕೆ, ಫಸ್ಟು ಪಿಕೆಕ್ಸ್ ಹಾಕಿ ನೋಡ್ತೀನಿ. ಎಫಿಷಿಯನ್ಸಿ 1 ಇದೇನು ಗೈಸ್? ಒಟ್ಟಿನಲ್ಲಿ ಈ ವಿಡಿಯೋಗೆ ಇಷ್ಟೇ. ನನ್ನ ಇಲ್ಲೇ ಏನು ಮಾಡೋಣ. ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಷ್ಟೊತ್ತಕ ಬಾಯ್.